ನಮಸ್ಕಾರ ರೀ ಸಾವ್ಕಾರ್ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಇವತ್ತಿನ ಒಂದು ಟಾಪಿಕ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಯಾರೆಲ್ಲ ಫ್ಯೂಚರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊತಾ ಇದ್ದೀರಾ, ಅವ್ರಿಗಂತೂ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದರೆ ಇತ್ತೀಚೆಗೆ ನಾನು ಗಮನಿಸ್ದಂಗೆ ಎಲ್ಲರ ಚಾನಲಲ್ಲಿ ವ್ಯೂಸ್ ಡೌನ್ ಆಗಿದ್ದಾವೆ. ವ್ಯೂಸ್ ಏನಕ್ಕೆ ಡೌನ್ ಆಗಿದ್ದಾವೆ, ನಾವು ಮಾಡಿರೋಂಥ ಮಿಸ್ಟೇಕ್ ಆದರೂ ಏನು, ಆ ಮಿಸ್ಟೇಕ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಈಗ ಈ ಒಂದು ವಿಡಿಯೋದಲ್ಲಿ ನೀವು ಮಾಡಿರೋಂಥ ಮಿಸ್ಟೇಕ್ ಏನು, ನಿಮ್ಮ ಚಾನಲ್ ಫ್ರೀಸ್ ಆಗಿದೆಯಾ, ನಿಮ್ಮ ಚಾನಲ್ ಡೆಡ್ ಆಗಿದೆಯಾ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಕಾಮನ್ ಆಗಿ ಪ್ರತಿಯೊಬ್ಬ ಯೂಟ್ಯೂಬರ್, ಸ್ಟಾರ್ಟರ್ ಯೂಟ್ಯೂಬರ್ ಅಂದರೆ ಈಗ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡಿದಾರೋ ಅವರು ಮಾಡುವಂಥ ಕಾಮನ್ ಮಿಸ್ಟೇಕ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ 5-10 ವ್ಯೂಸ್ ಏನೋ ಬರುತ್ತೆ. ವ್ಯೂಸ್ ಬಂದಮೇಲೆ ನಿಮಗೆ ಆ ವಿಡಿಯೋದಲ್ಲಿ ಏನೋ ಇನ್ನೂ ಸ್ವಲ್ಪ ಬೆಟರ್ ಚೇಂಜಸ್ ಮಾಡಬೇಕಾಗಿತ್ತು, ಆ್ಯಡ್ ಮಾಡಬೇಕಾಗಿತ್ತು ಅನಿಸುತ್ತೆ. ನೀವೇನು ಮಾಡ್ತೀರಾ, ಆ ಒಂದು ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀರಾ. ಈ ಒಂದು ಮಿಸ್ಟೇಕ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ವಿಡಿಯೋ ಡಿಲೀಟ್ ಮಾಡೋದರಿಂದ ನಿಮ್ಮ ಚಾನಲ್ ಇಂಪ್ರೆಷನ್ ನೀವೇ ಹಾಳು ಮಾಡ್ಕೊತೀರಾ. ಅಂದರೆ ಯೂಟ್ಯೂಬ್ಗೆ ಒಂದು ಅನುಮಾನ ಸೆಟ್ಟಾಗ್ಬಿಡುತ್ತೆ, ನಿಮ್ಮ ವಿಡಿಯೋ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಹೇಗೆ ಇವರ ಒಂದು ವಿಡಿಯೋನ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ಯಾರೆಲ್ಲ ಈ ಒಂದು ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ, ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತಾ ಇದ್ದೀರಾ, ವಿಡಿಯೋ ಡಿಲೀಟ್ನ ಮಾಡೋಕ್ಕೆ ಹೋಗಬೇಡಿ. ಎನಿ ಕಾಸ್ಟ್ ಏನೇ ಇಶ್ಯೂ ಆಗಲಿ, ನಿಮ್ಗೆ ಅದಕ್ಕಂತಲೇ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಯೂಟ್ಯೂಬಲ್ಲಿ. ಆ ವಿಡಿಯೋನ ಬೇಕಿದ್ದರೆ ಅನ್ಲಿಸ್ಟೆಡ್ ಹಾಕಿ, ಇಲ್ಲ ಪ್ರೈವೇಟ್ಗೆ ಹಾಕಿ. ಈವನ್ ಕಾಪಿರೈಟ್ ಸ್ಟ್ರೈಕ್ ಬಂದರೂ ಡಿಲೀಟ್ ಮಾಡಿದ್ರೂ ಕೂಡ ನಿಮ್ಮ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ ಹೊರತು ಕಾಪಿರೈಟ್ ಸ್ಟ್ರೈಕ್ ಹೋಗೋದಿಲ್ಲ. ನೆನಪಿರಲಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಇದು ಮೇಜರ್ ಮಿಸ್ಟೇಕ್, ಪ್ರತಿಯೊಬ್ಬರು ಮಾಡ್ತಿರೋಂಥ ಮಿಸ್ಟೇಕ್ ಇದು. ಇನ್ನು ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ಚಾನಲ್ ಮೇಲೆ. ಅಂದರೆ ರೆಗ್ಯುಲರಾಗಿ ಒಂದು ವಿಡಿಯೋ ಹಾಕ್ತಾಯಿದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೋಮವಾರದಿಂದ ಸಂಡೇವರೆಗೂ ಒಂದು ವಿಡಿಯೋ ನೀವು ಹಾಕ್ತಿದ್ರೆ ಕಂಟಿನ್ಯೂ ಆಗಿ ಅದೇ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ನೀವು ಅಪ್ ಟು ಸಕ್ಸಸ್ ಸಿಗೋವರೆಗೂ. ಸಕ್ಸಸ್ ಇವತ್ತೇ ಸಿಗುತ್ತೋ, ನಾಳೆ ಸಿಗುತ್ತೋ, 1 ತಿಂಗಳಾಗುತ್ತೋ, 6 ತಿಂಗಳಾಗುತ್ತೋ, 8 ತಿಂಗಳಾಗುತ್ತೋ, ಅದು ನಮಗೂ ಗೊತ್ತಿಲ್ಲ, ಯೂಟ್ಯೂಬ್ಗೂ ಗೊತ್ತಿಲ್ಲ, ಅದು ಕೂಡ ಹೇಳೋಕ್ಕಾಗೋದೇ ಇಲ್ಲ. ನಿಮ್ಮ ಒಂದು ಲಕ್ ಮೇಲೆ, ನೀವು ಹಾಕೋವಂಥ ಒಂದು ವೀಡಿಯೋಸ್ ಮೇಲೆ, ನಿಮ್ಮ ವ್ಯೂವರ್ಸ್ ಎಷ್ಟೊಂದು ಎಂಗೇಜಿಂಗ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಆ ಸಕ್ಸಸ್ಸು ಡಿಪೆಂಡ್ಸ್ ಆಗುತ್ತೆ. ಫಸ್ಟ್ ಮಿಸ್ಟೇಕು, ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡಬೇಡಿ. ಇನ್ನು ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಈಗ ನೀವೇನಾದರೂ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ವೀಕ್ಲಿ ನಾನು 2 ವಿಡಿಯೋ ಹಾಕಬೇಕು, ವೀಕ್ಲಿ 2 ವಿಡಿಯೋ ಹಾಕ್ಬೇಕನ್ನೋರು ಡಿಸೈಡ್ ಮಾಡ್ಕೊಳ್ಳಿ ಯಾವ ವಾರನೂ ಹಾಕಬೇಕು ಅಂತ ಹೇಳಿ. ಅಂದರೆ ಸೋಮವಾರ ಶುಕ್ರವಾರ ಈ 2 ದಿನ ನೀವು ಫಿಕ್ಸ್ ಮಾಡಿಕೊಂಡ್ರೆ ರೆಗ್ಯುಲರಾಗಿ ಸೋಮವಾರ ಶುಕ್ರವಾರ ಹಾಕ್ತಾ ಹೋಗಬೇಕು. ಇಲ್ಲ ಒಂದನ್ನ ಸೋಮವಾರ ಹಾಕಿ ನೆಕ್ಸ್ಟ್ ಶುಕ್ರವಾರ ಹಾಕಿ ನೆಕ್ಸ್ಟ್ ವೀಕು ನಾನು ಮಂಗಳವಾರ ಶನಿವಾರ ಹಾಕ್ತೀನಿ ಅಂದರೆ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲ್ಲ. ನೀವು ವೀಕ್ಲಿ 2 ವಿಡಿಯೋ ಹಾಕಿದ್ರು ನೀವು ಯಾವ ದಿನ ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀರಾ ಗ್ರಾಫು, ಅದೇ ದಿನ ಇರಲಿ. ಇದಕ್ಕೆ ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ನೀವು ಲೈವ್ ಮಾಡ್ತಾ ಇರ್ತೀರಾ, ಹೋಗಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡು ಯಾರೇ ಇರಲಿ, XYZ ನೇಮ್, ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಸಂಜೆ 6 ಗಂಟೆಗೋ ಅಥವಾ 8 ಗಂಟೆಗೋ. ಹೀಗೆ ಅವರು ಸಂಜೆ 6 ಗಂಟೆಗೋ 8 ಗಂಟೆಗೋ ಲೈವ್ ಮಾಡೋರು ಮಧ್ಯಾಹ್ನ 1 ಗಂಟೆಗೆ ಬಂದರೆ ನೀವು ಆ ಟೈಮಲ್ಲಿ ಬೇರೆ ಕಡೆ ಇರ್ತೀರಾ, ಅಥವಾ ಬಂದ್ರೂ ಇವಾಗಿನ ಲೈವ್ ಬಂದರು ಅಂಥೇಳಿ ನಿಮಗೂ ಒಂದು ಡೌಟ್ ಬರುತ್ತೆ, ಎಷ್ಟೋ ಜನ ಮಿಸ್ ಆಗ್ತಾರೆ. ಈ ರೀತಿಯಾಗಿ ಯೂಟ್ಯೂಬ್ ಕೂಡ ಅಷ್ಟೇ ನಿಮ್ಮ ಒಂದು ವಿಡಿಯೋನ ರೆಕಮೆಂಡ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇವರು ರೆಗ್ಯುಲರ್ ಆಗಿ ಸೋಮವಾರ ಶುಕ್ರವಾರ ಹಾಕೋ ಅಂಥವ್ರು ಇವತ್ತು ಏನಕ್ಕೆ ಹಾಕಿದ್ದಾರೆ, ಮಂಗಳವಾರ ಶನಿವಾರ ಏನಕ್ಕೆ ಹಾಕಿದ್ದಾರೆ ಅಂಥೇಳಿ ಯೂಟ್ಯೂಬ್ ಸಮೇತ ಕನ್ಫ್ಯೂಸ್ ಆಗುತ್ತೆ. 3ನೇ ಪಾಯಿಂಟ್ ಬಂದುಬಿಟ್ಟು, ಫೇಕ್ ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳೋದನ್ನ ದಯವಿಟ್ಟು ನಿಲ್ಲಿಸಿ. ಇದರಿಂದ ನಿಮ್ಮ ಚಾನಲ್ ರ್ಯಾಂಕಿಂಗ್ಗೆ ನೀವೇ ಕಲ್ಲು ಹಾಕೊಂಡಂಗೆ ಆಗುತ್ತೆ. ಅದು ಹೇಗೆ ಅಂತ ಹೇಳಿ ವಿತ್ ಎಕ್ಸಾಂಪಲ್ ನಾನು ತಿಳಿಸ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವೆಲ್ಲಾದರೂ ಲೈವೋ ಅಥವಾ
ಹೇಗೋ ಒಂದು ನೀವು ಕಾಂಟ್ಯಾಕ್ಟ್ ಆಗ್ತೀವಿ ಅಂದ್ಕೊಳ್ಳಿ. ನನ್ನ ಹತ್ರ ಒಂದು 5 ID ಇದ್ದಾವೆ ಅಂದ್ಕೊಳ್ಳಿ. ನಾನು ಹೇಳ್ತೀನಿ ಅಂದ್ಕೊಳ್ಳಿ, ನನ್ನ ಹತ್ರ 5 ID ಇದ್ದಾವೆ ಅಥವಾ ನಾನು 4 ಗಿಫ್ಟ್ ಕೊಡ್ತೀನಿ ನೀವು ಒಂದು ಸಬ್ ಮಾಡಿದ್ರೆ ಅಂತ ಹೇಳಿ. ಇಲ್ಲಿ ಬುದ್ಧಿವಂತ ನಾನು ಆಗ್ತೀನಿ. ಒಂದು ಸಬ್ ನಾನು ಜೆನ್ಯೂನಾಗಿ ತೊಗೊತಿದ್ದೀನಲ್ಲ, ದಡ್ಡ್ರು ನೀವು ಆಗ್ತೀರಾ. 4 ಸಬ್ಬು 8 ಸಬ್ ತೊಗೊಳ್ಳೋರು. ಹೇಗೆ ಅಂದರೆ, ಈಗ ನಾನು 4 ಸಬ್ ನಿಮಗೆ ಕೊಟ್ಬಿಡ್ತೀನಿ. ಅವಾಗ ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ಒಂದು ವಿಡಿಯೋ ನಾನು ಸಬ್ಸ್ಕ್ರೈಬ್ ಮಾಡಿರ್ತೀನಲ್ಲ 4 IDಗೂ ನೋಟಿಫಿಕೇಷನ್ ಕಳಿಸುತ್ತೆ. ಈಗ ನೀವು ಅಂದ್ಕೊಳ್ಳಿ, ಯೂಟ್ಯೂಬ್ನೇ ಒಂದು ಸ್ಟೋರ್ ಅಂದ್ಕೊಳ್ಳಿ. ಅದು ಕಿರಾಣ ಸ್ಟೋರ್ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಮೊಬೈಲ್ ಅಂಗಡಿ ಆಗಲಿ, ಯಾವುದೋ ಒಂದು ನಿಮ್ಮ ಇಮ್ಯಾಜಿನೇಷನ್ಗೆ ನಾನು ಆ ಒಂದು ಇದನ್ನ ಬಿಡ್ತೀನಿ. ಅಂದರೆ ನೆಕ್ಸ್ಟ್ ನಿಮ್ಮ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿರಲ್ಲ, ಆ ವಿಡಿಯೋನೇ ಅಂಗಡಿಲಿ ಸಿಗೋವಂಥ ಪ್ರಾಡಕ್ಟ್ ಅಂದ್ಕೊಳ್ಳಿ. ಇವಾಗ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಕಸ್ಟಮರ್ಸ್ ಅಂತ ನೀವು ಅಂದ್ಕೊಳ್ರಿ. ನಿಮ್ಮ ವಿಡಿಯೋನೇ ಪ್ರೆಸೆಂಟೇಷನ್. ಅಂದರೆ ಈ ಒಂದು ವಿಡಿಯೋ ಫಾರ್ ಎಕ್ಸಾಂಪಲ್ ಮೊಬೈಲ್ ಆದರೆ ಮೊಬೈಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀರಾ, ಬಟ್ಟೆ ಅಂಗಡಿ ಆದರೆ ಆ ಬಟ್ಟೆಗಳ ಬಗ್ಗೆ ಹೇಳಿರ್ತೀರಾ, ಈಗ ಕಿರಾಣ ಸ್ಟೋರ್ ಆದರೆ ಏನೋ ಒಂದು ಮೆಟೀರಿಯಲ್ನ ಹಿಂಗೆ ತೋರಿಸಿರ್ತೀರ ಅಂದ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಈಗ ನನ್ನ ಒಂದು ರ್ಯಾಂಕಿಂಗ್ ಪ್ರಕಾರನೇ ನನ್ನ ಹತ್ರ ಟೋಟಲಾಗಿ 5 ID ಇತ್ತು. ನನ್ನ ರೆಗ್ಯುಲರ್ ಆ್ಯಕ್ಟಿವ್ ಇರೋ ID 1 ಮತ್ತು ನಾನು ಕೊಟ್ಟಿರೋವಂಥ 4 ಸಬ್ಸ್ಕ್ರೈಬರ್ಸು. ಅಲ್ಲಿಗೆ 5 IDಯಲ್ಲಿ ನಾನು ನೋಡೋದು ಒಂದೇ ಒಂದು IDಯಿಂದ ನೋಡ್ತೀನಿ ನಿಮ್ಮ ಒಂದು ವಿಡಿಯೋ. ಅಂದರೆ ಇಲ್ಲಿಗೆ ರ್ಯಾಂಕಿಂಗ್ ಪ್ರಕಾರ ಏನಾದರೂ ನನ್ನದೇ ಒಂದು 100% ನೀವೇನಾದರೂ ಕೌಂಟ್ ಮಾಡಿದ್ರೆ 100%ಅಲ್ಲಿ 5 ಭಾಗ ಡಿವೈಡ್ ಮಾಡಿದ್ರೆ ಪ್ರತಿಯೊಂದು IDಗೂ 20% ಬಂತು. ಅಲ್ಲಿಗೆ 80% ಜನ ಏನು ಮಾಡಿದ್ದಾರೆ, ನಿಮ್ಮ ಒಂದು ಪ್ರಾಡಕ್ಟ್ನ ಇಷ್ಟಪಟ್ಟಿಲ್ಲ, ಅವ್ರು ನೋಡೇ ಇಲ್ಲ. ಬರೀ 20% ಜನನೇ ನಿಮ್ಮ ಒಂದು ಪ್ರಾಡಕ್ಟ್ನ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಯೂಟ್ಯೂಬ್ ಹೇಗೆ ರೆಕಮೆಂಡ್ ಮಾಡುತ್ತೆ, ನೆಕ್ಸ್ಟ್ ವ್ಯೂವರ್ಸ್ಗೆ ರೆಕಮೆಂಡೇ ಮಾಡೋದಿಲ್ಲ. ಸೇಮ್ ಥಿಂಗ್, ಒಬ್ಬ ಕಸ್ಟಮರು ಒಬ್ಬನೇ ಬಂದು ಒಂದೇ ವಿಡಿಯೋ ನೋಡಿದ್ರೆ ಅದು ಇನ್ನಿಬ್ಬರಿಗೆ ರೆಕಮೆಂಡ್ ಮಾಡುತ್ತಾರೆ. ಹಾಗಾಗಿ ನೀವು ಯಾವತ್ತಿದ್ರೂ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಮೇಲೆ ಫೋಕಸ್ ಮಾಡಿ. ಬೇರೆಯವ್ರು ಕೊಟ್ಟರು ಪರವಾಗಿಲ್ಲ, ನೀವು ಫೇಕ್ ಸಬ್ಸ್ಕ್ರೈಬರ್ಸ್ಗೆ ಆಸೆ ಪಡಬೇಡಿ. ಕಷ್ಟಪಟ್ಟು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್, ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಮೇಲೇ ಫೋಕಸ್ ಮಾಡಿ. ಅವರು ಡೈಲಿ ನೋಡಿದ್ರೂ ಪರವಾಗಿಲ್ಲ, ಯಾವಾಗಲಾದರೂ ನೋಡಲಿ, ನಿಮ್ಮ ಒಂದು ವಿಡಿಯೋನ ನೋಡೋವಂಥವ್ರು ಆಗಿರಬೇಕು. ಆ ಥರ ಸಬ್ಸ್ಕ್ರೈಬರ್ಸ್ ಬರಲಿ. ಅವರೇ ಬಂದರೆ 100% ನಿಮ್ಮ ಚಾನಲ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಫೈನಲ್ ಆಗಿ ಮಿಕ್ಸ್ ಕಂಟೆಂಟ್ ಕೂಡ ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಮಿಕ್ಸ್ ಕಂಟೆಂಟ್ ಹಾಕೋ ಇದ್ರೂ ಅದಕ್ಕೂ ಒಂದು ಟ್ರಿಕ್ ಇದೆ. ಏನಪ್ಪ ಅಂದರೆ, ಮೊದಲು ಒಂದು ರೆಸಿಪಿ ಹಾಕ್ತಾಯಿದ್ದೀರಿ ಅಂದ್ಕೊಳ್ಳಿ, ಆ ರೆಸಿಪಿ ಕ್ಲಿಕ್ಲಾದ್ಮೇಲೆ ನೀವು ರೆಸಿಪಿ ಥ್ರೂನೇ ಹೋಗಿ ವೀಕ್ಲಿ 5ರಿಂದ 6 ರೆಸಿಪಿ ಹಾಕಿ 2 ಬೇರೆ ಥರದ ವೀಡಿಯೋನ ಹಾಕಿ. ಮೊದಲನೇದಾಗಿ ಒಂದೇ ಬೇರೆ ಕ್ಯಾಟಗರಿ ವಿಡಿಯೋ ಹಾಕಿ, 2ನೇ ವೀಕಲ್ಲಿ 2 ಬೇರೆ ಕ್ಯಾಟಗರಿ ವಿಡಿಯೋ ಹಾಕಿ, 3ನೇ ವೀಕಲ್ಲಿ 3 ಬೇರೆ ಕ್ಯಾಟಗರಿ ವಿಡಿಯೋ ಹಾಕಿ. ಯಾವ ದಿನ ಬೇಕು ಅಂತೇಳಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ನೋಡ್ಕೊಳ್ರಿ, ನೀವು ಮೊದಲನೇ ವೀಕು, 2ನೇ ವೀಕು, 3ನೇ ವೀಕ್ಗೂ ನೀವೇನು ಚೇಂಜ್ ಮಾಡಿರ್ತೀರಲ್ಲ ಆ ಒಂದು ಕ್ಯಾಟಗರಿನ, ಆ ಕ್ಯಾಟಗರಿಗೆ ವ್ಯೂಸ್ ಏನಾದರೂ ಇನ್ಕ್ರೀಸ್ ಆಗಿದೆಯಾ ಅಂತ ಹೇಳಿ. ಇನ್ಕ್ರೀಸ್ ಆಗಿದ್ದರೆ ನೀವು 2 ಕ್ಯಾಟಗರಿನ ಬ್ಯಾಲೆನ್ಸ್ ಮಾಡಬಹುದು. ಇಲ್ಲ ನಮ್ಮ ಒಂದು ಕುಕಿಂಗ್ ರೆಸಿಪಿಗೆ ವ್ಯೂಸ್ ಚೆನ್ನಾಗಿದೆ, ಬೇರೆ ಕ್ಯಾಟಗರಿಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದಾದರೆ ನೀವು ಬೆಟರ್ ಬೇರೆ ಕ್ಯಾಟಗರಿ ವೀಡಿಯೋಸ್ನ ಅಲ್ಲಿಗೆ ಕ್ವಿಟ್ ಮಾಡಿಬಿಟ್ಟು ಕಂಟಿನ್ಯೂ ಕುಕಿಂಗ್ ಆಗಲಿ ಬೇರೆ ಒಂದು ಕ್ಯಾಟಗರಿ ಆಗಲಿ ಆ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಇದು ಇವತ್ತಿನ ಮಾಹಿತಿ. ಅಂದರೆ ನಿಮ್ಮ ಒಂದು ಚಾನಲ್ಲು ಏನಾಗಿದೆ ಪ್ರಾಬ್ಲಮ್ಮು, ನೀವೆಲ್ಲ ಏನು ಮಾಡ್ತಿದ್ದೀರಾ ಮಿಸ್ಟೇಕ್ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೇನಾದರೂ ಫ್ರೀಸ್ ಆಗಿರೋ ಚಾನಲ್, ಡೆಡ್ ಆಗಿರೋ ಚಾನಲ್ನ ಹೇಗೆ ರೀಕವರ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಒಂದು ವಿಡಿಯೋನ ನಾವು ಬೂಸ್ಟ್ ಮಾಡ್ಕೊಳ್ಬೇಕು ಅಂಥೇಳಿ ನಿಮ್ಗೇನಾದರೂ ಬೇಕಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ 50 ವ್ಯೂಸ್ ಮತ್ತು 10 ಕಾಮೆಂಟ್ ಆದರೂ ಹಾಕಿ. ಅಟ್ಲೀಸ್ಟ್ 10 ಜನ ಏನಾದರೂ ಹೇಳಿದರೆ ನನ್ನ ಒಂದು ಚಾನಲ್ ಕೂಡ ಫ್ರೀಸ್ ಆಗಿದೆ, ನನ್ನ ಚಾನಲ್ ಕೂಡ ಡೆಡ್ ಆಗಿದೆ, ನನ್ನ ಚಾನಲಲ್ಲಿ ಕೂಡ ವ್ಯೂಸ್ ಡೌನ್ ಆಗಿದೆ, ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತೇಳಿ ಖಂಡಿತವಾಗ್ಲೂ ನಾನು ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಇನ್ ಡೀಟೇಲ್ ಆಗಿ ಮಾಡಿ ಹಾಕ್ತೀನಿ. ಆ ಒಂದು ವಿಡಿಯೋ ನೋಡಿದ್ರೆ 100% ನಿಮ್ಮ ಒಂದು ಚಾನಲ್ ಏನಿದೆ ಗ್ರೋ ಆಗುತ್ತೆ. ಅಟ್ಲೀಸ್ಟ್ 1%ಇಂದ 2% ಡೆವಲಪ್ ಆಗುತ್ತೆ ಫಸ್ಟ್ ವೀಕಲ್ಲಿ. ನಾನು ಹೇಳಿರೋ ಟಿಪ್ನ ನೀವು ಹೀಗೆ ಫಾಲೋ ಮಾಡ್ತಾ ಹೋದರೆ 1-2 ತಿಂಗಳಲ್ಲಿ ನಿಮ್ಮ ಚಾನಲ್ ಆವ್ರೇಜ್ ಆಗಿ ಡೆವಲಪ್ ಆಗುತ್ತೆ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.